ನ್ಯಾಚುರಲ್ ಜಸ್ಟಿಸ್ ಅದು. ಯಾಕೆಂದರೆ ಅಪೀಲ್ ಹೋಗಲಿಕ್ಕೆ 30 ದಿವಸ ಟೈಮ್ ಇರ್ತದೆ, ನಾರ್ಮಲ್ ಆಗಿ ಕಾಲಾವಕಾಶ ಇರ್ತದೆ, ಅದನ್ನು ಕೊಟ್ಟಿದ್ದಾರೆ. ಮತ್ತು ಇದೊಂದು ಯಾಕೆಂದರೆ ನಾವು ಒಪ್ಪದೇ ಇರಲಿ, ಇದು ಸ್ವಲ್ಪ ಸೆನ್ಸಿಟಿವ್ ಕೇಸು. ಯಾಕೆಂದರೆ ರಮೇಶ್ ಕುಮಾರ್ ಅಂತಂದರೆ ಏನು ಸಾಮಾನ್ಯ ಮನುಷ್ಯನಾ? ದೊಡ್ಡ ವ್ಯಕ್ತಿ. 6 ಸಲ ಶಾಸಕರು, 2 ಸಲ ಸ್ಪೀಕರು, ಮಿನಿಸ್ಟ್ರು, ಅದು ಬೇರೆ ಸಿದ್ದರಾಮಯ್ಯನಿಗೆ ಪರಮಾಪ್ತರು. ಇದು ಏನು ಹೈಕಮಾಂಡು ಹೆಲಿಕಾಪ್ಟರ್ ಹಾಕ್ಕೊಂಡು ಅಡ್ಗಲ್ಗೆ ಹೋಗಿದ್ದಿದ್ದು ಮರ್ತು ಬಿಟ್ರ ನೀವು? 2023 ಎಲೆಕ್ಷನ್ ಟೈಮಲ್ಲಿ ಹೆಲಿಕಾಪ್ಟರ್ ಹಾಕ್ಕೊಂಡು ಹೈಕಮಾಂಡ್ ಅಡ್ಗಲ್ಗೆ ಹೋಗಿದ್ದಿದ್ದು. ಅಂಥ ರಮೇಶ್ ಕುಮಾರ್ ಕೇಸನ್ನು ಅಷ್ಟು ಸಲೀಸಾಗಿ ತಗೊಳ್ಳೋಕ್ಕಾಗೋದಿಲ್ಲ. ಆ ಥರ ಸಲೀಸಾಗಿ ತಗೊಳ್ಳೋದಿದ್ದಿದ್ರೆ ಅವ್ರಿಗೆ ಯಾಕೆ ಅವ್ರ ಜಮೀನನ್ನು ಒತ್ತುವರಿ ತೆರವುಗೊಳಿಸ್ದಂಗೆ ರೈತರ ಜಮೀನನ್ನು ತೆರವುಗೊಳಿಸ್ತಾ ಇದ್ರು ಸರ್ಕಾರ. ಹಾಗಾಗಿ ಅಲ್ಲ, ಒಂದು ನಿಮಿಷ ಏನು ಹೇಳ್ತೀನಿ ಅಂತಂದರೆ, ಇವತ್ತು ರಮೇಶ್ ಕುಮಾರ್ ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ನಾನು ರಮೇಶ್ ಕುಮಾರ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ನೀವು ಸಾಮಾನ್ಯ ರೈತ ಅಲ್ಲ, ನೀವು ಒಬ್ಬ ಸಾಮಾನ್ಯ ಪ್ರಜೆ ಅಲ್ಲ. 6 ಸಲ ಶಾಸಕರಾಗಿದ್ದವರು, ಜ್ಞಾಪಕ ಇರಲಿ. 6 ವರ್ಷ 2 ಅವಧಿಗೆ ನೀವು ಶಾಸನಸಭಾ ಅಧ್ಯಕ್ಷರಾಗಿದ್ದೀರಿ. ಶಾಸನಸಭಾ ಅಧ್ಯಕ್ಷರಂದರೆ ಶಾಸನ ಸಭೆಯಲ್ಲಿ ಶಾಸನಗಳನ್ನು ರೂಪಿಸುವಂಥ ಜವಾಬ್ದಾರಿ, ಅದಕ್ಕೆ ಹೆಡ್ ಮಾಸ್ಟರ್ ನೀವು. ಶಾಸನ ಸಭೆಗೆ ಎಲ್ಲಿ ಶಾಸನಗಳನ್ನು ರೂಪಿಸ್ತಾರೆ ಅದಕ್ಕೆ ಹೆಡ್ ಮಾಸ್ಟರ್ ನೀವು, ಕಾನೂನು ರಚನೆ ಮಾಡೋರು ನೀವು. ಇವತ್ತು ಸರ್ಕಾರ ಅಂದರೆ ಕೋರ್ಟು ಅರಣ್ಯ ಕಾಯ್ದೆ, ಕರ್ನಾಟಕ ಅರಣ್ಯ ಕಾಯ್ದೆ 1963 ಪ್ರಕಾರ ಕನ್ಸರ್ವೇಟರ್ ಏನಿದ್ದಾರೆ, ಮೇಲ್ಮನವಿ ಪ್ರಾಧಿಕಾರ ಅವರೇ ಉನ್ನತ ಮಟ್ಟದ ಅಧಿಕಾರಿ. ಏನು ಅರಣ್ಯ ಒತ್ತುವರಿ ತೆರವು ವಿಚಾರದಲ್ಲಿ ನೀವು ಹೈಕೋರ್ಟ್ಗೆ ಹೋಗ್ಬೋದು, ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು, ಅಲ್ಲಿಂದ ಮತ್ತೆ ಇಲ್ಲಿಗೆ ರಿಮ್ಯಾಂಡ್ ಆಗಬೇಕು ಹೊರತು ಅವ್ರ ತೀರ್ಮಾನಗಳು ತಗೊಳಕ್ಕಾಗೋದಿಲ್ಲ. ಈಗ ನೆನ್ನೇನು ಆರ್ಡರ್ ಆಗಿದೆ, ಏಕಾಏಕಿ ಬರಲಿಲ್ಲ. 2011ರಲ್ಲಿ ನೀವು ಹೋಗಿದ್ದಿದ್ದು ಹೈಕೋರ್ಟ್ಗೆ, ನಿಮ್ಮ ಅಪೀಲ್ ಮೇಲೆ ಜಂಟಿ ಸರ್ವೆ ಮಾಡಿ ನೀವೇ ಕೇಳಿದ್ದು ಜಂಟಿ ಸರ್ವೆ. 2013ರಲ್ಲಿ ನಿಮ್ಮ ರಿಟ್ ಪಿಟಿಷನ್ ಜಡ್ಜ್ಮೆಂಟ್ ಬಂದಿದ್ದು ಜಂಟಿ ಸರ್ವೆ ಮಾಡಿ. ನೀವು ಏನು ಜಮೀನುಗಳನ್ನು ಪರ್ಚೇಸ್ ಮಾಡಿದ್ದೀನಿ ನೋಡಿ ಅಂತ ಹೇಳಿದಿರಲ್ಲ, ಆ ನಿಮ್ಮನ್ನು ಪರ್ಚೇಸರ್ ಅಂತ ಹೇಳಿಲ್ಲ ಹೈಕೋರ್ಟು, ಜ್ಞಾಪಕ ಇರಲಿ. ನೀವೇನು ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತೀರ ಜಮೀನುಗಳು, ಆ ಜಮೀನುಗಳು ಆ ಅರಣ್ಯ ಗಡಿ ಒಳಗಡೆ ಇದ್ದಾವ ಅಥವಾ ಹೊರಗಡೆ ಇದ್ದಾವ? ಒಂದು ವೇಳೆ ಆ ಜಮೀನುಗಳು ಗಡಿ ಒಳಗಡೆ ಇದ್ದರೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಅಂತ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದೆ ಹೈಕೋರ್ಟು. ಅದನ್ನು ಗಮನದಲ್ಲಿಟ್ಕೊಂಡು ಅದಾದ ನಂತರ ಕೆ.ವಿ. ಶಿವಾರೆಡ್ಡಿ ಅವರು 2024ರಲ್ಲಿ ಏನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಅದಾದಮೇಲೆ ನೀವು 2025ರಲ್ಲಿ ನೀವೇನು ರಿಟ್ ಪಿಟಿಷನ್ ಫೈಲ್ ಮಾಡಿದ್ರು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು, ಆ ಡೈರೆಕ್ಷನ್ಸನ್ನು ಗಮನದಲ್ಲಿಟ್ಕೊಂಡು ಕನ್ಸರ್ವೇಟರ್ ನಿನ್ನೆ ಆರ್ಡರ್ ಮಾಡಿದ್ದಾರೆ. ಈಗ ನೀವು, ನಾನು ಹೇಳಿದೆ ಈಗಾಗಲೇ, ನೀವು ಶಾಸನಗಳನ್ನು ರಚಿಸುವಂಥ ಸಭೆಗೆ ಅಧ್ಯಕ್ಷರಾಗಿದ್ದವರು, ಕಾನೂನಿಗೆ ನೀವು ಗೌರವ ಕೊಡಲೇಬೇಕು. ಕಾನೂನು ಗೌರವ ಕೊಡೋದಾದರೆ ಗೌರವಯುತವಾಗಿ 60 ಎಕರೆ 23 ಗುಂಟೆ ಜಮೀನಂತ ಏನಿದೆಯಲ್ಲ ಅದನ್ನು ಶಾಂತಿಯುತವಾಗಿ ಅದನ್ನು ಅರಣ್ಯ ಇಲಾಖೆ ವಶಕ್ಕೆ ಕೊಟ್ಟು ಹೊರಗಡೆ ಬಂದರೆ ನೀವು ನಿಜವಾದ ಜನನಾಯಕರಾಗ್ತೀರಿ. ಯಾಕೆಂತಂದರೆ ಆ ಕ್ಷೇತ್ರದ ಜನ ನಿಮ್ಮನ್ನು ಸುಖ ಸುಮ್ಮನೆ ರಮೇಶ್ ಕುಮಾರ್ ಅಂತ ಬೆಳೆಸಿಲ್ಲ. ಇವತ್ತು ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಅಷ್ಟು ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ಕ್ಷೇತ್ರದ ಜನರ ತ್ಯಾಗ ಎಷ್ಟಿದೆ ಅಂತ ಯೋಚನೆ ಮಾಡಬೇಕು. ನೀವು ಇದುವರೆಗೂ 2078ರಿಂದ ಇದುವರೆಗೂ ಸುಮಾರು 8ರಿಂದ 10 ಕೋಟಿ ಶಾಸಕರ ಮಾಸಾಸನ ಭತ್ಯೆಗಳನ್ನು ಪಡೆದಿದ್ದೀರಿ. ಇದು ಯಾರ ಹಣ? ನಮ್ಮ ಆ ಕ್ಷೇತ್ರದ ಜನರ ಬೆವರಿನ ಹಣ, ಬೆವರು ಸುರಿಸಿ ದುಡಿದು ತೆರಿಗೆ ಕಟ್ಟಿರ್ತಕ್ಕಂಥ ಹಣ. ಇಷ್ಟು ಮಾಸಾಸನ ಪಡೆದು ರೈತರ ಹಿತರಕ್ಷಣೆಯನ್ನು ಮಾಡೋದನ್ನು ಬಿಟ್ಟು ನಿಮ್ಮ ರಕ್ಷಣೆ ಮಾಡ್ಕೊಳ್ಳೋಕೆ ಹೋಗಿದ್ದೀರಿ. ಆದರೆ ಇವತ್ತು ನಿಮಗೆ ಕಾಪಾಡಕ್ಕೆ ಹೊಡೆದು ಬುದ್ಧಿ ಹೇಳಿದೆ ನ್ಯಾಯಾಂಗ, ಎಚ್ಚರಿಕೆ ಇರಲಿ. ಕಾಪಾಡಕ್ಕೆ ಹೊಡೆದು ಬುದ್ಧಿ ಹೇಳಿದೆ. ಇದನ್ನು ಅರ್ಥಕೊಂಡು ನೀವು ಇವತ್ತು ಆ ಜಮೀನನ್ನು ಗೌರವಯುತವಾಗಿ ರಿಟರ್ನ್ ಮಾಡಿದ್ರೆ ಬುದ್ಧಿವಂತರಾಗ್ತೀರಿ.
ಇಲ್ಲ ಅಂತಂದರೆ ಏನಾಗ್ತೀರಿ? ಏನು ಹೇಳ್ತೀರಿ ನೀವು? ಏನ್ ತಿನ್ನೋದು ನೀವು ಹೊಟ್ಟೆಗೆ? ಯಾರಿಗೂ ಎದುರಿಸೋದು ನೀವು? ರೈತರಂತೆ, ಒಕ್ಕಲಿಗರಂತೆ, ಜಾತಿಯಂತೆ ಏನ್ ತಿನ್ನೋದು ನೀವು ಹೊಟ್ಟೆಗೆ? ಯಾರಿಗೂ ಎದುರಿಸೋದು ನೀವು? ರೈತರಂತೆ ಏನು ಹೇಳಿದ್ರೆ? ಭಾಷಣ ಏನು ಮಾಡಿದ್ರೆ? ಜಾತಿಯಂತೆ, ರೈತರಂತೆ, ವಕೀಲರಂತೆ. ಯಾರಿಗೆ ಎದುರಿಸೋದು ನೀವು? ಹೌದಾ? ವಕೀಲರಂತಂದ್ರೆ ಏನು? ಬದುಕಿಗೋಸ್ಕರ ಒಕ್ಕಲ್ತನ ಮಾಡಿಕೊಂಡು ಬದುಕು ಕಟ್ಕೊಳ್ತಕ್ಕಂಥ, ಇನ್ನೊಬ್ಬರಿಗೆ ಜೀವನಕ್ಕೆ ಆಗ್ತಕ್ಕಂಥ ಒಂದು ವರ್ಗ ವಕೀಲಿಗರು. ಜಾತಿ ಅಲ್ಲ ಅದು. ನೀವೇ ಎಷ್ಟು ಸಲ ದೊಡ್ಡ ದೊಡ್ಡದಾಗಿ ವಿಧಾನಸೌಧದಲ್ಲಿ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ವೇದಿಕೆಗಳಲ್ಲಿ ಭಾಷಣ ಮಾಡ್ತಾ ಹೇಳಿದ್ದೀರಿ. ಇವತ್ತು ಏನು ಹೇಳಿದಿರಿ ನೀವು? ರೈತರಂತೆ, ವಕೀಲಿಗರಂತೆ, ಜಾತಿಯಂತೆ ಯಾರಿಗೆ ಎದುರಿಸೋದು ಅಂತಂದ್ರಲ್ಲ, ಆ ರೈತ ಇವತ್ತು ಕೇಳ್ತಾ ಇದ್ದಾನೆ. ಆ ರೈತ ಕ್ಷೇತ್ರದ ರೈತ ಇವತ್ತು ಕೇಳ್ತಾ ಇದ್ದಾನೆ. ರಮೇಶ್ ಕುಮಾರ್ ಅವರೇ, ಸ್ವಾಮಿಗಳೇ, ದಯವಿಟ್ಟು ಇವತ್ತು ನೀವು ವಕೀಲಿಗರಲ್ಲ, ರೈತರಲ್ಲ, ಅರಣ್ಯ ಜಮೀನು ನಿಮಗ್ಯಾಕಪ್ಪ? ನಿಮಗ್ಯಾಕ ಅರಣ್ಯ ಜಮೀನು? ವಕೀಲಿಗರಾಗಿರೋರು, ಸಮಾಜಕ್ಕೆ ದುಡ್ದು ಊಟ ಕೊಡೋರು, ರೈತರು ಆದ ನಮ್ಮನ್ನ ನಾವು ಕೊಟ್ಟ ಅಧಿಕಾರ, ನಮ್ಮ ಕೈಯಲ್ಲಿರೋ ಕೋಲನ್ನು ನಿನ್ನ ಕೈ ಕೊಟ್ಟು ಆ ಕೋಲಿಂದ ನಾವು ಒಡಿಸ್ಕೊಂಡ್ವಲ್ಲ, ಸುಮಾರು 3,000 ಎಕರೆ ಜಮೀನಿಂದ ನಮ್ಮನ್ನು ಹೊರಗಡೆ ಹಾಕ್ಸಿದಲ್ಲ, ಆ ರೈತರು ಕೇಳ್ತಾ ಇದ್ದೀವಿ ಸ್ವಾಮಿ, ಕೈ ಮುಗಿದು ಮನವಿ ಮಾಡ್ತಾ ಇದ್ದೀವಿ. ನೀನು ರೈತಾನೂ ಅಲ್ಲ, ವಕೀಲಿಗಾನೂ ಅಲ್ಲ, ಆ ಜಮೀನಿಂದ ಹೊರಗಡೆ ಬಾಪ್ಪ, ಬಾ, ನಮ್ಮ ಜೊತೆ ನಿಂತ್ಕೋ. ಆ ಜನರಿಗೋಸ್ಕರನೇ ನಾವು ಹೋರಾಟ ಮಾಡಿರೋದು. ಆ ಜನರಿಗೆ ಅವರಲ್ಲಿ ನಾವೊಂದು ಕ್ಷಮೆ ಕೇಳ್ತೀವಿ. ಯಾಕೆ ಅಂತಂದರೆ, ನಿಮಗೆ ಆ ಜಮೀನು ವಾಪಸ್ ಕೊಡಿಸೋ ಶಕ್ತಿ ನಮಗಿಲ್ಲ. ಆದರೆ ನಿಮಗೆ ನಿಮ್ಮನ್ನು ಯಾರು ನೋಯಿಸಿದ್ದಾರೆ, ನಿಮಗೆ ಯಾರು ದ್ರೋಹ ಮಾಡಿದ್ದಾರೆ, ಅವ್ರನ್ನ ತಂದು ನಿಮ್ಮ ಜೊತೆಗೆ ನಿಲ್ಲಿಸ್ತೀವಿ ಅನ್ನೋ ಪಣ ತೊಟ್ಟಿದ್ದೀವಿ ನಾವು. ಆ ಕೆಲಸ ಇವತ್ತಾಗಿದೆ. ಆ ವ್ಯಕ್ತಿನ ತಂದು ನಿಲ್ಲಿಸಿದ್ದೀವಿ ಅಲ್ಲಿಗೆ. ಈಗ ನಾವು ಈ ರೈತರೇನಿದ್ದೀವಲ್ಲ, ಈ ರೈತರಿಗೆ ಈ ಜಮೀನುಗಳನ್ನ ಕೊಟ್ಟವ್ರು ಯಾರು? ಗ್ರಾಂಟ್ ಮಾಡಿದವ್ರು ಯಾರು? ರಮೇಶ್ ಕುಮಾರ್ ಸ್ವಾಮಿಗಳೇ, ನೀವಲ್ವಾ? ನಿಮ್ಮ ಪೀರಿಯಡಲ್ಲಿ ಅಥವಾ ಇನ್ನೊಬ್ಬರ ಪೀರಿಯಡಲ್ಲಿ ಈ ಒಂದು ಜಮೀನುಗಳನ್ನು ನಮ್ಗೆ ಅಲಾಟ್ ಮಾಡಿದ್ರಲ್ಲ, ಗ್ರಾಂಟ್ ಮಾಡಿದ್ರಲ್ಲ, ನಮ್ಮ ತಪ್ಪ? ನೀವು ಬೋಗಸ್ ಮಾಡಿದ್ರಾ ಅಥವಾ ಬೇಜವಾಬ್ದಾರಿಯಿಂದ ಮಾಡಿದ್ರಾ? ನಮ್ಮ ತಪ್ಪ? ನೀವು ಗ್ರಾಂಟ್ ಮಾಡಿದ ಜಮೀನು ತಾನೆ, ಅಥವಾ ನಾವೇನಾದರೂ ತಹಸೀಲ್ದಾರ್ ಆಫೀಸ್ಗೆ ಹೋಗ್ಬಿಟ್ಟು ನಾವು ಬರ್ಕೊಂಡ್ವಾ? ರಾತ್ರಿ ದಾಖಲೆಗಳು ಎತ್ಕೊಂಡು ಬಂದು ನಮ್ಮ ಮನೆಗಳಲ್ಲಿ ಇಟ್ಕೊಂಡಿದ್ವಾ? ಏನಿಲ್ವಲ್ಲ. ನಿಮಗೆ ರಾಜಕೀಯವಾಗಿ ಬಂಡವಾಳ ಮಾಡ್ಕೊಳ್ಳಿಕ್ಕೆ, ಓಟ್ಗೋಸ್ಕರ ಬೇಜವಾಬ್ದಾರಿಯಿಂದ ಅರಣ್ಯ ಜಮೀನುಗಳೇ ಇರ್ಬೋದು. ಅರಣ್ಯ ಜಮೀನುಗಳಂತೂ ನಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಆ ಜಮೀನುಗಳನ್ನು ಗ್ರಾಂಟ್ ಮಾಡಿದ್ರಲ್ಲ, ಇವತ್ತು ನಮ್ಮ ಪರಿಸ್ಥಿತಿ ಏನು? ಅದನ್ನ ಕೇಳೋಕೆ ಬಂದರೆ ಗೇಟಿಗೆ ಬೀಗ ಹಾಕ್ಕೊಂಡೆ. ನೀನು ಒಬ್ಬ ನಾಯಕ. ನಮಗೆ ಇಂಥ ನಾಯಕನನ್ನು ತಂದು ಬೆತ್ತಲೆ ಮಾಡಿ ಬೀದಿಯಲ್ಲಿ ನಿಲ್ಲಿಸಬೇಕು ಅಂತ ನಾನು ಶಿವಾರೆಡ್ಡಿಯವರು ನಮ್ಮ ಹೋರಾಟ ಇದ್ದಿದ್ದು. ಅದನ್ನು ಇವತ್ತು ಎಲ್ಲರ ಸಹಕಾರದಿಂದ, ಆಶೀರ್ವಾದದಿಂದ ತಂದು ನಿಲ್ಲಿಸಿದ್ದೀವಿ. ಅಂದರೆ ಈ ಮಧ್ಯದಲ್ಲಿ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಕ್ಟೋಬರ್ 30, 2024 ಈ ಒಂದು ರಾಜ್ಯದ ಕಂದಾಯ ಸಚಿವರಾದಂಥ ಮಿಸ್ಟರ್ ಕೃಷ್ಣ ಬೈರೇಗೌಡರು ಕೋಲಾರಕ್ಕೆ ಬಂದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಅವ್ರು ಏನು ಹೇಳಿದಂತ, ಇದೇ ರಮೇಶ್ ಕುಮಾರ್ ಜಮೀನು ಜಂಟಿ ಸರ್ವೆ ನವೆಂಬರ್ 6ನೇ ತಾರೀಕಿಗೆ ನಿಗದಿ ಆಗಿತ್ತು. ಆ ವಿಚಾರದಲ್ಲಿ ಮಾಧ್ಯಮದಲ್ಲಿ ಕೇಳಿದಾಗ ಕಾನೂನು ಅಡಿಯಲ್ಲಿ ಎಲ್ರಿಗೂ ಒಂದೇ ನ್ಯಾಯ ಅಂತಂದರು. ಆ ಪುಣ್ಯಾತ್ಮ ಬಹಳಷ್ಟು ಸಜ್ಜನ. ಯಾಕೆಂತಂದರೆ ನಮ್ಮ ಕೋಲಾರ ಜಿಲ್ಲೆಯ ನಮ್ಮ ದೊಡ್ಡ ನಾಯಕರ ಸುಪುತ್ರ. ಕಾನೂನು ಅಡಿಯಲ್ಲಿ ಎಲ್ರಿಗೂ ಒಂದೇ ನ್ಯಾಯ ಅಂತ ಹೇಳಿ ದೊಡ್ಡ ಮನುಷ್ಯ. ಕಳೆದ ಒಂದೂವರೆ ವರ್ಷದಲ್ಲಿ ಆ ರಮೇಶ್ ಕುಮಾರನ್ನು ಉಳಿಸ್ಲಿಕ್ಕೆ
ಆತನು ಮಾಡಿದಂಥ ಕಾನೂನನ್ನು ಬಗ್ಗಿಸಲಿಕ್ಕೆ ಇಬ್ಬರು IAS ಅಧಿಕಾರಿಗಳನ್ನು ಅವ್ರ ಹೆಸರುಗಳನ್ನು ಹೇಳ್ತೀನಿ. ಆದಿತ್ಯ ಅಮ್ಲಾನ್ ಬಿಶ್ವಾಸ್ ಮತ್ತು ಅಂಜುಮ್ ಪರ್ವೇಜ್. ಅಡಿಷನಲ್ ಚೀಫ್ ಸೆಕ್ರೆಟರಿ ಅಂಜುಮ್ ಪರ್ವೇಜು, ರೀಜನಲ್ ಕಮಿಷನರ್ ಬೆಂಗಳೂರು ಆದಿತ್ಯ ಅಮ್ಲಾನ್ ಬಿಶ್ವಾಸು, ಅವರಿಬ್ಬರನ್ನ ಬಳಸ್ಕೊಂಡು ಕಾನೂನನ್ನು ಬಗ್ಗಿಸ್ಲಿಕ್ಕೆ ನಮ್ಮ ಕೋಲಾರ DC MR ರವಿ ಇವರು 3 ಜನನ ಬಳಸ್ಕೊಂಡು ಕಾನೂನನ್ನು ಬಗ್ಗಿಸಿ ರಮೇಶ್ ಕುಮಾರ್ಗೆ ಸಹಾಯ ಮಾಡಲಿಕ್ಕೆ ಆಕಾಶ ಭೂಮಿ ಎರಡನ್ನು ಒಂದು ಮಾಡಿ ಪ್ರಯತ್ನ ಮಾಡಿದ್ರು. ಆದರೆ ಅದಕ್ಕೆ ನಾನು ಹೇಳೋದು, ಅರಣ್ಯ ಇಲಾಖೆ ಮತ್ತು ಅರಣ್ಯ ಮಂತ್ರಿಗಳು ಇವ್ರಿಗೆ ಯಾರಿಗೂ ಬಗ್ಗಲಿಲ್ಲ. ಕನ್ಸರ್ವೇಟ್ರಿಗೆ ಆತನಿಗೆ ಎಷ್ಟು ಕಷ್ಟ ಕೊಟ್ಟರು, ಎಷ್ಟು ಪ್ರೆಷರ್ ಕೊಟ್ಟರು, ಎಷ್ಟು ಒತ್ತಡ ಹಾಕಿದರು ಆತನಿಗೆ ಗೊತ್ತು. ಆದರೂ ಬಗ್ಲಿಲ್ಲ ಆತನು. ನಾವು ಅವನ ಪ್ರಶಂಸೆ ಮಾಡಬೇಕು. ಇವತ್ತು ಒಂದು ಆರ್ಡರ್ ಕೊಟ್ಟಿದ್ದಾರೆ, ಇದನ್ನು ಆಯಿತು ನೋಡೋಣ. ರಮೇಶ್ ಕುಮಾರ್ ಎಲ್ಲಿವರೆಗೂ ತಗೊಂಡು ಹೋಗ್ತಾರೋ ಸಂತೋಷ.